ಸೊ ನಾವು ಇನ್ಸ್ಟಾಗ್ರಾಮಿಂದ ಲವ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗು ಲವ್ ಇಂದ ಮತ್ತೆ ಫ್ರೆಂಡ್ಸ್ ಆಗಿ ಫುಲ್ ಎಲ್ಲ ಓಡಾಡ್ಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡಿದ್ವಿ. ಮತ್ತು ಪಿ ಜಿ ಹತ್ರ ಹೋಗಿ ಪಿ ಜಿಯಿಂದನೇ ನಾವು ತಾಳಿ ಕಟ್ಕೊಂಡಿದ್ದು. ಏನೋ ಮನೆಯಿಂದ ಫುಲ್ ಕೈಯೆಲ್ಲ ಕುಯ್ಕೊಂಡಿದ್ರು. ಏನೋ ಮನೆಯಿಂದ ಪ್ರಾಬ್ಲಮ್ ಆಗಿದೆ ಹಂಗೆ ಹಿಂಗೆ ಅಂತ. ಏನು ಪ್ರಾಬ್ಲಮ್ ಅಂತ ಕೇಳ್ತಿದ್ವಿ, ಏನೂ ಹೇಳಿಲ್ಲ. ಮದುವೆ ಆಗ್ತಿಲ್ಲ, ನಾನು ಸಾಯಿಲ್ಲ ಅಂತ ಕೇಳೋದು. ಇಲ್ಲ ಆಗ್ತೀನಿ ಅಂತೇಳಿ ನಾನು ಮದುವೆ ಆಗಿ 1 ತಿಂಗಳು ನಾನು ಪಿ ಜಿಲಿ ಇರಿಸಿದ್ದೆ. 1 ತಿಂಗಳು ಪಿ ಜಿಲಿರೋ ನಾನು ಮನೆಗೆಲ್ಲ ಒಪ್ಪಿಸಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಮನೆಗೆ ಒಪ್ಸ್ಕೊಂಡು ನಾನು ಬೆಂಗಳೂರಲ್ಲಿದ್ದೆ ಸರ್. ಬೆಂಗಳೂರಿಂದ 8ನೇ ಮೈಲಿ ಹತ್ರ ಮನೆ ಮಾಡಿದ್ದೆ. ಮನೆ ಮಾಡ್ಕೊಂಡು ನಾನು ಕರ್ಕೊಂಡೋಗಿ ಅಲ್ಲೊಂದು 2 ಮಂತ್ 2 ತಿಂಗಳು ಇದ್ವಿ. 2 ತಿಂಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಸೆಟ್ ಆಗಿಲ್ಲ ಅಂತ ನಂಗೆ ಹಾಸನದಲ್ಲಿ ಕೆಲಸ ಸಿಕ್ತು. ಕೆಲಸದಿಂದ ನಾನು ಹಾಸನಕ್ಕೆ ಕರ್ಕೊಂಡೋದೆ. ಹಾಸನದಿಂದ ನಮ್ಮ ತವ್ರ ಮನೆ ಕರ್ಕೊಂಡೋಗಿ ನನ್ನ ತವ್ರ ಮನೆಯಿಂದ ಅಲ್ಲಿ 2 ತಿಂಗಳಿದ್ವಿ. ನನಗೆ ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಅದನ್ನು ಹಂಗೆ ಹಿಂಗೆ ಅಂತೇಳಿ, ನಿನ್ನ ಪ್ರೀತಿಗಿಂತ ಏನಮ್ಮ ಹೆಚ್ಚು, ಬಾ ನಾನು ಒಂದು ಬಾಡಿಗೆ ಮನೆ ಮಾಡ್ಕೊಡ್ತೀವಿ ಅಂತ ಬಾಡಿಗೆ ಮನೆ ಹುಡುಕಿದ್ವಿ ಸರ್. ಅಲ್ಲಿಂದ ಒಂದು 5 ತಿಂಗಳು ಬಾಡಿಗೆ ಮನೇಲಿದ್ವಿ. ಇಲ್ಲೇ ನಾನು ಕೆಲ್ಸಕ್ಕೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದು. ಅಲ್ಲೇ ಪಕ್ಕದಲ್ಲಿ ಬಿಸ್ಲೇರಿ ಫ್ಯಾಕ್ಟ್ರಿ ಅಂತ ಒಂದು ಅಂಗಡಿ ಇತ್ತು ಸರ್. ಅಲ್ಲಿ ಅಂಗಡಿಲಿ ಕೆಲ್ಸಕ್ಕೆ ಸೇರಿಸಿದ್ದೆ. ಇದಕ್ಕಿಂದಂಗೆ ನನಗೊಂದು ರೀಸೆಂಟಾಗಿ ಒಂಚೂರು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ನಾನು ಕೈ ಓಡಾಡೋಕ್ಕೆ ಕೈಗೆ ಆಡ್ಸೋಕ್ಕಾಗ್ತಿಲ್ಲ ಸರ್. ಮದುವೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿತ್ತು. ಇಲ್ಲ ಅಮ್ಮ ಮದುವೆಗೆ ಹೋಗು ಅಂತೆ, ಒಂಚೂರು ಮದುವೆ ಇನ್ನೊಂದು 2 ಡೇಸ್ ಐತೆ ಅನ್ನಂಗೆ ಆಗ ನಾನು ಕಳಿಸ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ಮನೆಗೆ ಗೊತ್ತಿಲ್ದಂಗೆ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ದೆ. 9-10 ಗಂಟೆಗೆ ಫೋನ್ ಮಾಡಿದ್ರು, ಹೊಲ್ಟಿರ್ತೀನಿ ನನ್ನ ದೇವಸ್ಥಾನಕ್ಕೆ ಬಾ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದ್ರು. ಆಯಿತು ಬರೋ ಅಷ್ಟಿಗೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟಿಗೆ ಇರೋ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಎಲ್ಲ ತಗೊಂಡು ಹೊಲ್ಟೋಗೋರೆ ಸರ್. ಕೀ ಮಾತ್ರ ಅಲ್ಲಿ ಮನೆ ಹತ್ರ ಇಟ್ಬಿಟ್ಟು ಕೇಳಿದ್ರು. ಮತ್ತೆ ಹೋಗಿ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಡೋಕೆ ಹೋದರೆ 6 ಗಂಟೆವರೆಗೂ ಕಾಯಪ್ಪ, ಹಂಗೆ ಒಂದು ಸತಿನೇ ತಾಳೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದು. ಆಯಿತು 6 ಗಂಟೆವರೆಗೂ ನಾವು ತಗೊಂತೀವಿ, ಕಾಯಿರಿ ಅಂತ ಹೇಳಿದ ತಕ್ಷಣ ನಾವು ಕಾಯ್ಕೊಂಡು ಕೂತ್ಕೊಂಡಿದ್ವಿ. 6 ಗಂಟೆಗೆ ಫೋನ್ ಮಾಡಿದ್ರೆ ಬಂದವ್ರೆ ಹಂಗೆ ಹಿಂಗೆ ಅಂತ ಅವ್ರು ದೊಡ್ಡಪ್ಪ ಅವ್ರು ಯಾರೋ ಫ್ಯಾಮಿಲಿಯವ್ರು ಫೋನ್ ಎತ್ತಿ ಮಾತಾಡಿದ್ರು. ಮತ್ತೆ ಒಂದು 2 ಡೇಸ್ ನಾನು 10 ನಿಮಿಷಕ್ಕೆ ಒಂದು ಸತಿ ಫೋನ್ ಮಾಡ್ತಾಯಿದ್ದೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಒಂದು ಕಡೆ ನನಗೆ ಭಯ ಆಗ್ತಿತ್ತು ಸರ್, ಏನೋ ಮದುವೆ ಆಗಿದ್ವಿ, ಏನೋ ಮಾಡೋಕ್ಕಿರೋ ಹೊಡೆದ್ಗಿಡ್ದಾಗ್ತಾರೆ ಅಂತ. ಅದಕ್ಕೋಸ್ಕರ ನಾನು ಹೆಂಡತಿ ಬೇಕು ಅಂತ ನಾನು ಹೋರಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಡ್ರೈವರ್ನ ಕರ್ಕೊಂಡು ನಾನು ಮಧುಗಿರಿಯಿಂದ ಕಾರ್ ಮಾಡ್ಕೊಂಡು ಹೋದೆ ಸರ್. ಅಲ್ಲಿಂದ ಹೋದ ತಕ್ಷಣ ಬಳ್ಳಾರಿಗೆ ಹೋದೆ. ಬಳ್ಳಾರಿಯಿಂದ ಅವ್ರ ಊರು ಗೊತ್ತಾಗಿಲ್ಲ ಅಂತ ಹೊಸಪೇಟೆಗೆ ಹೋಗಿ, ಹೊಸಪೇಟೆಯಿಂದ ಕುರೆಕೊಪ್ಪು ಬಳ್ಳಾರಿ ತಾಲೂಕು. ಅಲ್ಲಿಂದ ಹೋಗಿ ಬಳ್ಳಾರಿಲಿ ಅವ್ರ ಊರಿಗೆಲ್ಲ ಹೋಗ್ಬಿಟ್ಟು ಅವ್ರ ಊರಲ್ಲಿ ಅಕ್ಕಪಕ್ಕ ಎಲ್ಲ ತಿಳ್ಕೊಂಡು